ಅಧ್ಯಾಯ 3 ಶ್ಲೋಕ 5. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ. ಹ್ಯವಶಃ ಇದೆ, ವಿಸರ್ಗ ಆದ ನಂತರ ಕಾ ಬರೋದ್ರಿಂದ ಹಕಾರವನ್ನ ಹೇಳಬೇಕು. ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಸರ್ವ ಇದೆ, ವಿಸರ್ಗ ಆದ ನಂತರ ಮುಂದಿನ ಅಕ್ಷರ ಪ ಇರೋದ್ರಿಂದ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಹೇಳಿಕೊಡುವುದನ್ನು ಅನುಸರಿಸಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಾರೂ ಒಂದು ಕ್ಷಣವೂ ಕೆಲಸ ಮಾಡದೇ ಇರೋದಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬನೂ ತನ್ನ ಪ್ರಕೃತಿಯಿಂದ ಹುಟ್ಟುವ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುವನು. ವ್ಯಕ್ತಿಯು ತನ್ನಲ್ಲಿ ಸಹಜವಾಗಿರುವ ಸತ್ವ, ರಜ ಮತ್ತು ತಮ ಎಂಬ ಈ 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಅವನು ಒಂದು ಕ್ಷಣ ಕೂಡ ಸಂಪೂರ್ಣವಾಗಿ ಜಡವಾಗಿರಲಾರ. ಸಂಪೂರ್ಣ ಜಡತ್ವವು ಕೇವಲ ಜಡವಸ್ತುಗಳ ಗುಣ. ನಾವು ದೈಹಿಕವಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರೂ ಸಹ ಸುಷುಪ್ತಾವಸ್ಥೆ ಹೊರತು ಮಿಕ್ಕ ಎಲ್ಲ ವೇಳೆಯಲ್ಲೂ ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಕ್ರಿಯಾತ್ಮಕರಾಗಿರ್ತೇವೆ. ಈ 3 ಗುಣಗಳ ಪ್ರಭಾವಕ್ಕೆ ನಾವು ಒಳಗಾಗಿರುವ ತನಕ ಅಸಹಾಯಕರಾಗಿ ನಮಗೆ ಕೆಲಸ ಮಾಡಲೇಬೇಕಾಗತ್ತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಹಿ ಅಂದ್ರೆ ಏಕೆಂದರೆ, ಕಶ್ಚಿತ್ ಯಾರೊಬ್ಬನೂ, ಜಾತು ಯಾವುದೇ ಕಾಲದಲ್ಲಿಯೂ, ಕ್ಷಣ ಮಾತ್ರವೂ, ಅಪಿ ಅಂದ್ರೆ ಸಹ ಒಂದು ಕ್ಷಣವೂ ಕೂಡ, ಅಕರ್ಮಕೃತ್ ಅಂದ್ರೆ ಏನನ್ನೂ ಮಾಡದೆ, ನಾತಿಷ್ಠತಿ ಇರುವುದಿಲ್ಲ. ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರಲಾಗದು. ನಮ್ಮ ಮನಸ್ಸಿಗೆ ಯಾವುದಾದರೂ ವಸ್ತು ಬೇಕು. ಜ್ಞಾನಿಗೆ ತನ್ನ ಮನಸ್ಸಿಗೆ ಕಂಪನಿ ಆತ್ಮ. ಆದರೆ ನಾರ್ಮಲ್ ಪರ್ಸನ್ಸ್ಗೆ ಒಂದು ಕ್ಷಣನೂ ಕೆಲಸವಿಲ್ಲದೆ ಕುಳಿತುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಕೈ ಏನೋ ಕೆಲಸ ಮಾಡ್ತಿರುತ್ತೆ, ಮನಸ್ಸು ಏನೇನೋ ಆಲೋಚನೆಗಳನ್ನ ಮಾಡ್ತಿರುತ್ತೆ. ಹೀಗೆ ಯಾವುದೋ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ. ಐನ್ಸ್ಟೀನ್ ಎನ್ನುವ ವಿಜ್ಞಾನಿ ಹೀಗೆ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಎಲ್ಲವೂ ಚಲಿಸುತ್ತಿದೆ, ಯಾವುದೂ ಸುಮ್ಮನೆ ಇಲ್ಲ. ಸಣ್ಣ ಕಣದಿಂದ ಹಿಡಿದು ಈ ಭೂಮಿ, ನಕ್ಷತ್ರ, ಸೂರ್ಯ, ಚಂದ್ರ ಯಾವುದನ್ನು ತೆಗೆದುಕೊಂಡರೂ ಎಲ್ಲವೂ ಅದ್ಭುತ ವೇಗದಲ್ಲಿ ಚಲಿಸುವುದನ್ನು ನೋಡ್ತೇವೆ. ಅವೆಲ್ಲ ಏಕೆ ಚಲಿಸುತ್ತಿವೆ ಅಂದ್ರೆ, ಚಲಿಸುವುದು ಸುಮ್ಮನೆ ಇರೋದಕ್ಕಿಂತ ಸುಲಭ, ಅದಕ್ಕಾಗಿ ಎಲ್ಲವೂ ಚಲಿಸುತ್ತಿವೆ ಅಂತಾನೆ ಐನ್ಸ್ಟೀನ್.
ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಹಿ ಅಂದರೆ ಖಂಡಿತವಾಗಿಯೂ, ನಿಸ್ಸಂದೇಹವಾಗಿ, ಸರ್ವಃ ಅಂದರೆ ಎಲ್ಲರೂ, ಪ್ರಕೃತಿ ಜೈಹಿ ಪ್ರಕೃತಿಯಿಂದ ಉಂಟಾದ, ಗುಣೈಹಿ ಗುಣಗಳಿಂದ, ಅವಶಃ ಅಂದರೆ ಪರವಶರಾಗಿ, ಕರ್ಮ ಕರ್ಮವನ್ನು, ಕಾರ್ಯವನ್ನು, ಕಾರ್ಯತೆ ಅಂದರೆ ಮಾಡಲು ಒತ್ತಾಯಕ್ಕೆ ಒಳಗಾಗುತ್ತಾನೆ. ಪ್ರಕೃತಿ ಸಹಜವಾದ ಗುಣಗಳಿಂದ ಪ್ರೇರಿತರಾಗಿ ಎಲ್ಲರೂ ಅಸಹಾಯಕರಾಗಿ ಒಂದಲ್ಲ ಒಂದು ಕರ್ಮದಲ್ಲಿ ನಿರತರಾಗಿರ್ತಾರೆ. ಇದೇ ಮಾನವ ಜೀವನದ ರೀತಿ. ಏನಾದರೊಂದು ನಮ್ಮನ್ನ ಹಿಡಿದೆಳೆದು ಕಾರ್ಯದಲ್ಲಿ ತೊಡಗಿಸುತ್ತೆ. ಅದು ನಮ್ಮದೇ ಒಳಗಿನ ಸ್ವಭಾವ. ಆ ಸ್ವಭಾವವೇ ನಮ್ಮನ್ನ ಆ ಕೆಲಸ ಈ ಕೆಲಸ ಏನಾದರೊಂದು ಮಾಡೋದಿಕ್ಕೆ ತೊಡಗಿಸುವ ಮೂಲಕ ಅಭಿವ್ಯಕ್ತವಾಗತ್ತೆ. ನಮ್ಮಲ್ಲಿರುವ ಪ್ರಕೃತಿ 3 ಗುಣಗಳಿಂದ ಆಗಿದೆ. ತಮಸ್ಸು, ರಜಸ್ಸು, ಸತ್ವ. 3 ಗುಣಗಳು ಕೂಡ ಒಬ್ಬನನ್ನ ಕಾರ್ಯೋನ್ಮುಖನನ್ನಾಗಿ ಮಾಡುತ್ತೆ. ಒಂದಕ್ಕಿಂತ ಮತ್ತೊಂದು ಕೆಲಸ ಒಳ್ಳೆಯದಿರಬಹುದು, ಆದರೆ ಎಲ್ಲವೂ ಕೆಲಸವೇ. ಎಲ್ಲವೂ ಗುಣದ ಕ್ಷೇತ್ರದಲ್ಲಿಯೇ ಇವೆ. ಮೊದಲನೆಯದು ತಮೋಗುಣ. ಇಲ್ಲಿ ನಿದ್ರೆ, ಆಲಸ್ಯ, ಮೋಹ, ಮರೆವು, ಅಸಡ್ಡೆ ಇವುಗಳೆಲ್ಲ ಇವೆ. ಯಾವಾಗಲೂ ಒಬ್ಬ ನಿದ್ರೆ ಮಾಡೋದಿಕ್ಕೆ ಆಗೋದಿಲ್ಲ. ಸುಮ್ಮನೆ ಏನನ್ನೋ ಮಾಡ್ತಾ ಇರ್ತಾನೆ. ಇದರಿಂದ ಅವನಿಗೆ ಪ್ರಯೋಜನ ಇಲ್ಲ, ಇತರರಿಗೂ ಪ್ರಯೋಜನ ಇಲ್ಲ. ಅನಾವಶ್ಯಕವಾಗಿರುವುದನ್ನ ಮಾಡ್ತಾನೆ. ಒಬ್ಬ ಈ ಗುಂಪಿಗೆ ಸೇರಿದವನು ಏನ್ ಮಾಡ್ತಾನೆ ಅಂದ್ರೆ, ಬೆಳಿಗ್ಗೆ ಮನೆಯಿಂದ ತಿಂಡಿ ತಿಂದ್ಕೊಂಡು ಹೋಗ್ತಿದ್ನಂತೆ. ಆ ಊರಿನಲ್ಲಿ ಕುಂಬಾರಕೇರಿಲಿ ಒಂದು ಆವಿಗೆಯ ಮನೆ ಇತ್ತಂತೆ. ಅಲ್ಲಿ ಒಡೆದು ಹೋದ ಮಡಿಕೆಗಳನ್ನೆಲ್ಲ ರಾಶಿಯಾಗಿ ಇಡ್ತಿದ್ರು. ಈತ ಒಂದು ಕೋಲಿನಿಂದ ಅವುಗಳನ್ನೆಲ್ಲ ಒಡೆದು ಸುಸ್ತಾಗಿ ಬೆವರು ಸುರಿಸ್ತಾ ಊಟದ ಹೊತ್ತಿಗೆ ಮನೆಗೆ ಬರ್ತಿದ್ನಂತೆ. ಇವತ್ತು ತುಂಬಾ ಕೆಲಸ ಮಾಡಿದೆ ಅಂತ ಅವನು ಭಾವಿಸ್ತಾನೆ. ಇಲ್ಲಿ ಹೀಗೆ ಹೇಳ್ತಾರೆ, ನಮ್ಮಲ್ಲಿ ಅನೇಕರು ಈ ಮಡಿಕೆ ಒಡೆಯುವವರ ಗುಂಪಿಗೆ ಸೇರಿದವರು ಸುಮ್ಮನೆ ಕಾಲವನ್ನ ಕೊಲ್ಲುತ್ತೇವೆಯೇ ಹೊರತು ಅದರಿಂದ ಒಳ್ಳೆಯ ಪ್ರಯೋಜನ ಇಲ್ಲ. ನಮಗೂ ಇಲ್ಲ, ಮನೆಗೂ ಇಲ್ಲ, ದೇಶಕ್ಕೂ ಇಲ್ಲ. ಕೆಲಸವನ್ನೇನೋ ಮಾಡ್ತಾನೆ, ಯೋಗ್ಯವಾದುದನ್ನು ಮಾಡೋದಿಲ್ಲ, ಸಕಾಲದಲ್ಲಿ ಮಾಡುವುದಿಲ್ಲ ಅಂತ. 2ನೇ ಗುಂಪಿಗೆ ಸೇರಿದವನು ರಜೋಗುಣಿ. ಅವನು ಪಾದರಸದಂತೆ ಚುರುಕು. ಯಾವಾಗಲೂ ಏನಾದರೂ ಮಾಡ್ತಾ ಇರ್ತಾನೆ. ಇದರಿಂದ ಅವನಿಗೆ ಪ್ರಯೋಜನವಾಗಬೇಕು, ಲಾಭ ಬರಬೇಕು. ಇದಕ್ಕಾಗಿ ಹಗಲು ರಾತ್ರಿ ದುಡಿತಾ ಇರ್ತಾನೆ. ಅವನು ತೆಪ್ಪಗೆ ಇರುವ ಸಮಯವೇ ಇಲ್ಲ. ಸ್ವಾರ್ಥವೋ ಪರಹಿತವೋ ಅಂತೂ ಯಾವುದಾದರೂ ಉದ್ದೇಶದಿಂದ ಏನನ್ನಾದರೂ ಮಾಡ್ತಾನೇ ಇರ್ತಾನೆ. ಹೀಗೆ ಕೆಲಸ ಮಾಡುವಾಗ ಅನೇಕ ವೇಳೆ ವ್ಯಥೆಯನ್ನ ಅನುಭವಿಸ್ತಾನೆ, ಕಷ್ಟವನ್ನೂ ಅನುಭವಿಸ್ತಾನೆ. ಸ್ವಲ್ಪ ಕಾಲ ನಾನಿನ್ನೇನನ್ನೂ ಮಾಡೋದಿಲ್ಲ ಅಂತನೂ ಅನ್ಕೋತಾನೆ. ತನಗೆ ಗೊತ್ತಾಗದೆ ಅವನು ಆಗಲೇ ಇನ್ಯಾವುದೋ ಒಂದರಲ್ಲಿ ಮುಳುಗಿರ್ತಾನೆ. ಹೇಗೆ ಹೇಳ್ತಾರೆ ಅಂದರೆ, ಆನೆಯ ಮೇಲೆ ಕುಳಿತುಕೊಂಡ ಮಾಹುತ ಆನೆಯನ್ನ ಅಂಕುಶದಿಂದ ಹೇಗೆ ತಿವಿಯುತ್ತಿರುವನೋ ಹಾಗೆ ರಜೋಗುಣ ಪ್ರವೃತ್ತಿ ಇವನನ್ನ ತಿವಿತಾ ಇರುತ್ತೆ. ಇವನು ಸುಮ್ಮನೇ ಇರಲಾರ ಅಂತ. 3ನೇಯವನು ಸತ್ವಗುಣಿ. ಗುಣಗಳಲ್ಲೆಲ್ಲ ಶ್ರೇಷ್ಠವಾದುದು ಇದು. ಅವನು ಮೇಧಾವಿ. ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾನೆ. ಒಳ್ಳೆಯ ಭಾವನೆಗಳು ಅವನಲ್ಲಿ ಇವೆ. ಭಗವತ್ ಭಕ್ತ. ಈ ಪ್ರಪಂಚದ ಮೇಲೆ ಅನುಕಂಪ. ಇಲ್ಲಿರುವ ಜನರನ್ನ ಕಂಡರೆ ಪ್ರೀತಿ. ಕಷ್ಟದಲ್ಲಿರುವವರನ್ನ ಕಂಡರೆ ಹೃದಯ ಕರಗುತ್ತೆ. ಆನಂದ ಪಡುವವರನ್ನ ನೋಡಿ ಅವರ ಆನಂದದಲ್ಲಿ ಭಾಗಿಯಾಗ್ತಾನೆ. ದುಃಖದಲ್ಲಿರುವವರನ್ನ ನೋಡಿ ಅವರಿಗೆ ಸಾಂತ್ವನ ಹೇಳ್ತಾನೆ. ತಾನು ಬದುಕಿರುವವರೆಗೆ ಇತರರಿಗೆ ಒಳ್ಳೆಯದನ್ನ ಮಾಡ್ತಾನೆ. ಭಗವಂತನ ಸೇವೆ ಮಾಡಬೇಕು, ಸಮಾಜಕ್ಕೆ ತನ್ನಲ್ಲಿರುವುದನ್ನೆಲ್ಲ ಕೊಡಬೇಕು, ಅತ್ಯಂತ ಕಡಿಮೆ ಸ್ವೀಕರಿಸಬೇಕು ಅನ್ನುವ ನಿಯಮದ ಮೇಲೆ ಅವನು ಜೀವನವನ್ನ ರೂಢಿಸಿಕೊಂಡಿರ್ತಾನೆ. ಇಂತಹ ವ್ಯಕ್ತಿಯೂ ಕೂಡ ಆತ್ಮಕಲ್ಯಾಣ ಮತ್ತು ಪರಹಿತ ಇವುಗಳಿಂದ ಪ್ರೇರಿತನಾಗಿ ಯಾವುದಾದರೂ ಒಂದು ಕೆಲಸದಲ್ಲಿ ನಿರತನಾಗಿರ್ತಾನೆ. ಅವನು ಮಾಡುವ ಕೆಲಸದ ಹಿಂದೆ ಉದ್ವೇಗವಾಗಲಿ ಗಡಿಬಿಡಿಯಾಗಲಿ ಇಲ್ಲ. ಕೀರ್ತಿ, ಅಧಿಕಾರ, ಲಾಭದ ಆಸೆ ಇಲ್ಲವೇ ಇಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ತನ್ನ ಕಾಲವನ್ನ ಕಳಿತಿರ್ತಾನೆ. ಆದರೂ ಇದು ಕೂಡ ಕಾರ್ಯದೃಷ್ಟಿಯಿಂದ ನೋಡಿದರೆ ಕರ್ಮವೇ. ತಮೋಗುಣಿ ಕೆಲಸಕ್ಕೆ ಬರದೇ ಇರೋದನ್ನ ಮಾಡ್ತಾನೆ.
ರಜೋಗುಣಿ ಸ್ವಾರ್ಥದಿಂದ ಮಾಡ್ತಾನೆ, ಸತ್ವಗುಣಿ ನಿಸ್ವಾರ್ಥನಾಗಿ ಮಾಡ್ತಾನೆ.